ಒಂದು ರಾತ್ರಿ ತೆನಾಲಿರಾಮನ ಮನೆಯ ಹತ್ತಿರ ಕೆಲವು ಕಳ್ಳರು ಬಂದರು. ಅವರು ಮನೆಯೊಳಗೆ ಇರುವ ಸಂಪತ್ತನ್ನು ಕದಿಯಲು ಯೋಜನೆ ಮಾಡಿದರು. ತೆನಾಲಿರಾಮ ಅವರಿಗೆ ಕೇಳುವಂತೆ ತನ್ನ ಹೆಂಡತಿಗೆ ಹೇಳಿದನು. ನಮ್ಮಲ್ಲಿರುವ ಎಲ್ಲಾ ಹಣ ಮತ್ತು ಆಭರಣಗಳನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ಬಾವಿಗೆ ಹಾಕೋಣ. ಕಳ್ಳರಿಂದ ಸುರಕ್ಷಿತವಾಗಿರುತ್ತದೆ. ಕಳ್ಳರು ಇದನ್ನು ಕೇಳಿ ಸಂತೋಷಪಟ್ಟರು. ರಾತ್ರಿ ಅವರು ಬಾವಿಯಿಂದ ಪೆಟ್ಟಿಗೆಯನ್ನು ತೆಗೆಯಲು ಪ್ರಾರಂಭಿಸಿದರು. ಆದರೆ ಆ ಪೆಟ್ಟಿಗೆಯಲ್ಲಿ ಹಣ ಇರಲಿಲ್ಲ. ಅದರ ಬದಲು ಕಲ್ಲುಗಳು ಮತ್ತು ನೀರು ತುಂಬಿದ ಪಾತ್ರೆಗಳು ಇದ್ದವು. ತೆನಾಲಿರಾಮ ಅವರಿಗೆ ತಿಳಿಯದಂತೆ ಕಳ್ಳರಿಂದಲೇ ತನ್ನ ತೋಟಕ್ಕೆ ನೀರು ಹಾಕಿಸಿಕೊಂಡಿದ್ದನು. ನೀತಿ ಕಥೆ: ಬುದ್ಧಿವಂತಿಕೆ ಇದ್ದರೆ ದೊಡ್ಡ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದು. ತೆನಾಲಿರಾಮನ ಚಿನ್ನದ ಮಾವಿನ ಹಣ್ಣು. ಒಮ್ಮೆ ರಾಜ ಕೃಷ್ಣದೇವರಾಯನು ಕೆಲವು ಬ್ರಾಹ್ಮಣರಿಗೆ ಚಿನ್ನದ ಮಾವಿನ ಹಣ್ಣುಗಳನ್ನು ದಾನವಾಗಿ ನೀಡಲು ನಿರ್ಧರಿಸಿದನು. ತೆನಾಲಿರಾಮನು ಇದನ್ನು ಕೇಳಿ ಒಂದು ಉಪಾಯ ಮಾಡಿದನು. ಅವನು ಕೆಲವು ವೃದ್ಧ ಬ್ರಾಹ್ಮಣರಿಗೆ ಬಿಸಿ ಕಬ್ಬಿಣದ ಮಾವಿನ ಹಣ್ಣುಗಳನ್ನು ಮುಟ್ಟುವಂತೆ ಹೇಳಿದನು. ಅವರು ಆಶ್ಚರ್ಯಪಟ್ಟಾಗ ರಾಮನು ಹೇಳಿದನು, ರಾಜನು ತನ್ನ ತಾಯಿಗೆ ಗೌರವ ತೋರಿಸಲು ಬಯಸಿದ್ದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲು ನೀವು ಇದನ್ನು ಸ್ವೀಕರಿಸಬೇಕು. ರಾಜನಿಗೆ ವಿಷಯ ತಿಳಿದಾಗ ತನ್ನ ತಪ್ಪನ್ನು ಅರಿತು ಬಡವರಿಗೆ ಸಹಾಯ ಮಾಡಿದನು. ನೀತಿಕಥೆ: ಮೂಢನಂಬಿಕೆಗಿಂತ ವಿವೇಕ ಮುಖ್ಯ. ತೆನಾಲಿರಾಮನ ಪರೀಕ್ಷೆ. ರಾಜ ಕೃಷ್ಣದೇವರಾಯನು ತೆನಾಲಿರಾಮನ ಬುದ್ಧಿಯನ್ನು ಪರೀಕ್ಷಿಸಲು ಬಯಸಿದನು. ಅನೇಕ ಕಠಿಣ ಪ್ರಶ್ನೆಗಳು ಕೇಳಿದನು. ಆದರೆ ರಾಮನು ಪ್ರತಿಯೊಂದು ಪ್ರಶ್ನೆಗೂ ತನ್ನ ಚಾತುರ್ಯದಿಂದ ಉತ್ತರಿಸಿದನು. ರಾಜನು ಸಂತೋಷಪಟ್ಟು ಹೇಳಿದನು, ನಿನ್ನ ಬುದ್ಧಿ ಮತ್ತು ಸಮಯೋಚಿತ ಉತ್ತರಗಳು ರಾಜ್ಯಕ್ಕೆ ಅಮೂಲ್ಯ. ನೀತಿಕಥೆ: ಜ್ಞಾನಕ್ಕಿಂತ ಅದನ್ನು ಸರಿಯಾದ ಸಮಯದಲ್ಲಿ ಬಳಸುವ ಸಾಮರ್ಥ್ಯ ಮುಖ್ಯ.